ನಮಸ್ಕಾರ. ಈಗಾಗಲೇ ಕೌಶಿಕ್ ಬಹಳಷ್ಟು ಶ್ಲೋಕಗಳನ್ನ ಪೂರೈಸಿರೋದ್ರಿಂದ ಮತ್ತೆ ಅದರದ್ದು ಪುನರಾವರ್ತನೆ ಬೇಡ ಅಂತ ಅನ್ಸುತ್ತೆ. ಆದ್ರೂ ಕೆಲವೊಂದು ಅಂಶಗಳನ್ನ ನಾವು ಇಲ್ಲಿ ಗಮನಿಸ್ಬೇಕಾಗತ್ತೆ. ಸಾಮಾನ್ಯವಾಗಿ ನಾವು ಅದನ್ನ ಆ ಶ್ಲೋಕವನ್ನ ಹಾಗೆ ನೋಡ್ಕೊಂಡು ಹಾಗೆ ಮುಂದೆ ಹೋಗ್ಬಿಡ್ತೀವಿ. ಜೊತೆಗೆ ಸಣ್ಣ ಸಣ್ಣ ಅಂಶಗಳು ಬಹಳ ಮುಖ್ಯ ಅನ್ಸುತ್ತೆ. ಸೊ ಹಾಗೆ 10ನೇ ಶ್ಲೋಕದಲ್ಲಿ ಸನ್ಯಸ್ಯ ಸರ್ವಕರ್ಮಾಣಿ ಭವಬಂಧ ವಿಮುಕ್ತಯೇ ಯದ್ಯತಾಂ ಪಂಡಿತೈರ್ಧೀರೈರ್ ಆತ್ಮಾಭ್ಯಾಸ ಉಪಸ್ಥಿತೈಹಿ. ಇಲ್ಲಿ ಸರ್ವಕರ್ಮಾಣಿ ಸನ್ಯಸ್ತ, ಎಲ್ಲ ಕರ್ಮಗಳನ್ನು ತ್ಯಾಗ ಮಾಡಿ ಅಂತ ಹೇಳ್ತಾರೆ. ಎಲ್ಲ ಕರ್ಮಗಳನ್ನ ತ್ಯಾಗ ಮಾಡೋದು ಅಂದ್ರೆ ಏನು? ಮಾಡ್ತಾ ಇರೋದನ್ನೆಲ್ಲ ಬಿಟ್ಬಿಡೋದಾ? ಭಗವದ್ಗೀತೆಯ ಸಾರ ಅಂತ ನಾವ್ ಇದನ್ನು ನೋಡಿದ್ವಿ ವಿವೇಕ ಚೂಡಾಮಣಿಯಲ್ಲಿ. ಭಗವಂತ ಕೃಷ್ಣ ಅದರಲ್ಲಿ ಅಲ್ಲಿ ಹೇಳ್ತಾನೆ ಏನದು, ಯಾವುದೇ ಕರ್ಮ ಮಾಡ್ಲೇಬೇಕು, ಅಕರ್ಮಕ್ಕೆ ಅಂಟ್ಕೋಬೇಡ ಅಂತ. ಕರ್ಮ ಮಾಡದೇ ಇರೋದು ಕರ್ಮದ ತ್ಯಾಗವ? ಹಾಗಾದ್ರೆ ಅದನ್ನು ನಾವು ಗಮನಿಸ್ಬೇಕಾಗತ್ತೆ. ಇಲ್ಲಿ ನಾವು ಕರ್ಮ ತ್ಯಾಗ ಅನ್ನೋದನ್ನ ಸ್ವಲ್ಪ ಗಮನಿಸ್ಬೇಕಾಗತ್ತೆ. ಏನಪ್ಪಾ ಅಂತಂದ್ರೆ, ಹೇಗೆ ಒಂದು ಹಣ್ಣು ಪಕ್ವವಾದ ತಕ್ಷಣ ತಂತಾನೆ ಕಳಚ್ಕೊಳ್ಳುತ್ತೋ ಹಾಗೆ ಕರ್ಮಗಳು ತಂತಾನೆ ಬಿಟ್ಕೊಳ್ತವೆ. ನಾವು ಹಿಡ್ದಿಟ್ಕೊಳ್ಳೋದನ್ನ ನಾವು ಕೈ ಸಡಿಲ್ಸ್ಬೇಕಷ್ಟೇನೆ. ಇಂತಿಂತ ಏನೇನು ನಿತ್ಯ ಕರ್ಮಗಳು, ನೈಮಿತ್ತಿಕ ಕರ್ಮಗಳು ಏನಿದೆ ಅವೆಲ್ಲವನ್ನು ಚಾಚೂ ತಪ್ಪದೆ ಪಾಲಿಸ್ಬೇಕು. ಆದ್ರೆ ನಾವು ಅದಕ್ಕೆ ಹಿಡಿದಿಟ್ಕೊಂಡಿತ್ತು ಅಂತಂದ್ರೆ ಅದರಿಂದ ಆತ್ಮಾಭ್ಯಾಸ ಸಾಧ್ಯವಿಲ್ಲ ಅಂತ ಮೊದಲನೆಯ ಒಂದು ಅಂಶ. ಇನ್ ಎರಡನೇದು ಪಂಡಿತೈರ್ ಧೀರೈ ಅಂತ ಹೇಳಿದ್ದಾರೆ. ಧೀರರಾದ ಪಂಡಿತರು. ಇಲ್ಲಿ ಧೀರ ಅಂತಂದ್ರೆ ಯಾರು ಅನ್ನೋದನ್ನ ಗಮನಿಸ್ಬೇಕಾಗತ್ತೆ. ಸಾಮಾನ್ಯವಾಗಿ ಶೂರ, ವೀರ, ಧೀರ ಅಂತ ನಾವು ಹೇಳ್ತೀವಿ. ಉಪನಿಷತ್ತಿನದೇ ವಾಕ್ಯ ಏನಪ್ಪಾ ಅಂತಂದ್ರೆ, ನಾಯಮಾತ್ಮ ಬಲಹೀನೇನ ಲಬ್ಧ, ಬಲಹೀನರಿಗೆ ಈ ಆತ್ಮವು ದೊರಕದು ಅಂತ. ಸೊ ಹಾಗಾದ್ರೆ ಇನ್ನೊಂದು ಧೀ ಶಬ್ದಕ್ಕೆ ಅರ್ಥ ಬುದ್ಧಿ ಅಂತ. ಬುದ್ಧಿಯಲ್ಲಿ ಸ್ಥಿತರಾಗೋದ್ರಿಂದ, ಸರಿಯಾದ ವಿಚಾರದಿಂದ ಬುದ್ಧಿಯನ್ನ ದೃಢ ಮಾಡ್ಕೊಳ್ಳೋದ್ರಿಂದ ಅನ್ನೋದು ಧೀ ತತ್ವಕ್ಕೆ, ಧೀ ಅನ್ನೋ ಒಂದು ಶಬ್ದಕ್ಕೆ ಅರ್ಥವನ್ನ ನಾವಿಲ್ಲಿ ನೋಡ್ಕೋಬಹುದು. ಸೊ ಹಾಗಾದ್ರೆ ಏನಪ್ಪಾ ಅಂತಂದ್ರೆ, ಧೀರರಾದಂತ ಪಂಡಿತರು ಅಂದ್ರೆ ಬುದ್ಧಿಯಲ್ಲಿ ಸ್ಥಿತರಾದಂತಹ ವ್ಯಕ್ತಿಗಳು ಕರ್ಮವನ್ನ ಹಿಡಿದಿಟ್ಕೊಳ್ಳೋದಿಲ್ಲ. ಕರ್ಮ ತ್ಯಾಗ ಆಗ್ತದೆ ತನ್ನಿಂತಾನೆ. ಹಾಗಾಗಿ ಕರ್ಮ ತ್ಯಾಗ ಆಗ್ತಿದ್ದ ಹಾಗೇನೆ ನಾವು ಆತ್ಮಾಭ್ಯಾಸದ ಕಡೆಗೆ ನಾವು ಮುಖ ಮಾಡ್ಬೇಕಾಗತ್ತೆ. ಅದರಿಂದ ಮಾತ್ರ ಸಾಧ್ಯ ಅಂತ ಈ ಶ್ಲೋಕದ ವಿವರಣೆ ಅಂತ ನನ್ನ ಅನಿಸಿಕೆ. ಮುಂದಿನ ಶ್ಲೋಕವನ್ನ ಮತ್ತೆ ಮುಂದೆ ನೋಡೋಣ.